ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲಿಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಮುಧೋಳ್ ಜಮಖಂಡಿ ರಸ್ತೆ ಹೊರವಲಯದ ರೇಷ್ಮೆ ಇಲಾಖೆ ಆವರಣದಲ್ಲಿ ಹನುಮಾನ್ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. 26 ವರ್ಷಗಳ ಕಾಲ ದೇವಸ್ಥಾನವನ್ನು ನಿರಂತರ ಸೇವೆ, ಪೂಜೆಯನ್ನು ಮಾಡಿ ಹನುಮ ಜಯಂತಿಯ ನಿಮಿತ್ತ ದೇವರಿಗೆ ಪೂಜಾ ಅಲಂಕಾರ ಮಾಡಿ ಬಂದಂತಹ ಭಕ್ತರಿಗೆ ಪ್ರಾಸದ ವ್ಯವಸ್ಥೆ ಮಾಡಿದರು. ರೇಷ್ಮೆ ಇಲಾಖೆ ಜಮಖಂಡಿ ಜಿಐ ಗಂಗಾಧರ್, ಆರ್.ಕೆ. ರಾಥೋರ್, ಲಕ್ಷ್ಮಣ್ ಚಣ್ಣಾಳ, ಎಸ್.ಎಂ. ಬಡ್ಡೂರು, ಎನ್.ಎ. ಭಗವಾನ್, ಎಂ.ಎನ್. ಯಾದವ್, ಕೆ.ಡಿ. ಕುಂಭಾರ ಅನೇಕರು ಉಪಸ್ಥಿತರಿದ್ದರು. ಹನುಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು. ಇದೊಂದು ರೇಷ್ಮೆ ಇಲಾಖೆಯ ಆವರಣದಲ್ಲಿ ಈ ಒಂದು ಹನುಮಾನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಸುಮಾರು 26 ವರ್ಷಗಳು ಸಂದಿದವು. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಸಾಂಪ್ರದಾಯದಂತೆ ಏನೊಂದು ಹನುಮಂತರ ಜಾತ್ರೆ ಮಾಡೋದಾಗಲಿ, ಕಾರ್ತಿ ಮಾಡೋದಾಗಲಿ, ಹನುಮ ಜಯಂತಿ ಮಾಡೋದಾಗಲಿ, ಯಾವುದೇ ಕಾರ್ಯಕ್ರಮ ಇದ್ದರೂ ಸಹಿತ ಇಲಾಖೆಯ ಎಲ್ಲ ಸಿಬ್ಬಂದಿಗಳು, ನೌಕರರು ಮತ್ತು ಇಲ್ಲಿಯ ರೇಷ್ಮೆ ಬೆಳೆಗಾರರ ಒಂದು ಸಹಕಾರದೊಂದಿಗೆ ಪ್ರತಿ ಕಾರ್ಯಕ್ರಮದಲ್ಲಿಯೂ ನಾವು ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಇದಕ್ಕೆಲ್ಲರಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿದಾಯ್ತು, ರೇಷ್ಮೆ ಬೆಳೆಗಾರರಾಯ್ತು, ಎಲ್ಲರಿಗೂ ಒಂದು ಭಾಳ ಸಹಕಾರದಿಂದ ಒಂದು 25 ವರ್ಷದಿಂದ ನಾವೆಲ್ಲರೂ ಇದನ್ನು ನಿರಂತರವಾಗಿ ನಿರ್ವಹಿಸ್ಕೊಂಡು ಬಂದೀವಿ ಅಂತ ಹೇಳೋಕ್ಕೆ ನಮಗೆ ಭಾಳ ಒಂದು ಹೆಮ್ಮೆಯ ವಿಷಯ ಅನಿಸ್ತೈತಿ. ಈ ಒಂದು ಗುಡಿ ಒಂದು ಸತ್ಯತೆ ಹೇಳಬೇಕು ಅಂತಂದ್ರೆ, ಇಲ್ಲಿ ನಾವು ಗುಡಿ ಕಟ್ಟಿದಾಗಿನಿಂದ ಎಲ್ಲ ನಮ್ಮ ಸಿಬ್ಬಂದಿಗಳಿಗಾಗಲಿ, ಇಲ್ಲಿ ನಡ್ಕೊಳ್ಳೋರಿಗಾಗಲಿ ಎಲ್ಲ ಒಂದೆಲ್ಲ ಒಂದು ಅನುಕೂಲತೆಗಳು ಆಕೋತನ ಬಂದವು. ಹೀಗಾಗಿ ಈ ಒಂದು ದೇವರ ಮೇಲೆ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆಯಿಂದ ಎಲ್ಲರೂ ಕೂಡ ಬೇರೆ ಬೇರೆ ಹಳ್ಳಿಗಳಲ್ಲಿ ಇದ್ರೂ ಸಹ ನಾವು ಫೋನ್ ಮಾಡಿದ್ರು ಈ ಕಾರ್ಯಕ್ರಮ ಯಾರೂ ತಪ್ಪದೇ ಬಂದು ಹಾಜರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ದೇವರ ಒಂದು ದರ್ಶನ ತೊಗೊಂಡು ಹೋಗ್ತಾರೆ ಅಂತ ನಾವು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಈ ನಮ್ಮ ರೇಷ್ಮೆ ಇಲಾಖೆಯ ಆವರಣದಲ್ಲಿ ಈ ಮಾರುತಿ ದೇವಸ್ಥಾನ ಹನುಮಂತ ದೇವರ ಒಂದು ಜಾತ್ರಾ ಮಹೋತ್ಸವ ಆಗಲಿ, ಕಾರ್ತಿಕೋತ್ಸವ ಆಗಲಿ ಹಾಗೂ ಹನುಮ ಜಯಂತಿಯ ಉತ್ಸವಗಳನ್ನು ಮಾಡ್ತಾ ಪ್ರತಿ ವರ್ಷ ಬಂದಿದ್ದೀವಿ. ಅದರಂತೆ ಎಲ್ಲರ ಸಹಕಾರದೊಂದಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಒಳ್ಳೆಯ ಒಂದು ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಸಹಕಾರಿಗಳು ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.